ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ನಲ್ಲಿ ಫ್ಯೂಚರ್ ಸೆಟ್ಟಿಂಗ್ಸ್ ನಲ್ಲಿ ಸ್ಟ್ಯಾಟ್ಯುಟರಿ ಅಂಡ್ ಟ್ಯಾಕ್ಸೇಷನ್ ಫ್ಯೂಚರ್ ಸೆಟ್ಟಿಂಗ್ಸ್ ಅನ್ನ ಯಾವ ರೀತಿಯಾಗಿ ನಾವು ಸೆಟ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಅಕೌಂಟಿಂಗ್ ಫ್ಯೂಚರ್ಸ್, ನಂತರ ಇನ್ವೆಂಟರಿ ಫ್ಯೂಚರ್ ಸೆಟ್ಟಿಂಗ್ಸ್ ಅನ್ನ ಯಾವ ರೀತಿಯಾಗಿ ನಾವು ಸೆಟ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಇವತ್ತು ನಾವು ನೋಡೋಣ ಟ್ಯಾಕ್ಸ್ ಫ್ಯೂಚರ್ಸ್ ಅನ್ನ. ಫ್ಯೂಚರ್ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ನೀವು ಕೀಬೋರ್ಡ್ ಇಂದ ಶಾರ್ಟ್ ಕಟ್ ಕೀ F11 ಅನ್ನು ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕಂಪನಿಯ ಫ್ಯೂಚರ್ ಸೆಟ್ಟಿಂಗ್ಸ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ಸ್ಟ್ಯಾಟ್ಯುಟರಿ ಅಂಡ್ ಟ್ಯಾಕ್ಸೇಷನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ ಎಸ್ ಲೆಟರ್ ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಸ್ಟ್ಯಾಟ್ಯುಟರಿ ಅಂಡ್ ಟ್ಯಾಕ್ಸೇಷನ್ ಆಪ್ಷನ್ ನಲ್ಲಿ GST, ವ್ಯಾಟ್, ಎಕ್ಸೈಸ್, ಸರ್ವಿಸ್ ಟ್ಯಾಕ್ಸ್, TDS ಟ್ಯಾಕ್ಸ್, TCS, ಪೇರೋಲ್ ಟ್ಯಾಕ್ಸ್ ಈ ರೀತಿಯಾದ ಕೆಲವು ಟ್ಯಾಕ್ಸಸ್ ಇಲ್ಲಿ ಬರುತ್ತೆ. ನಮ್ಮ ಕಂಪನಿಯಲ್ಲಿ ಯಾವ ರೀತಿಯಾದ ಬಿಸ್ನೆಸ್ ನಡೆಯುತ್ತೆ ಅಥವಾ ನಾವು ಯಾವ ರೀತಿಯಾದ ವರ್ಕ್ ಅನ್ನ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವಿಲ್ಲಿ ಯಾವ ಫ್ಯೂಚರ್ ಸೆಟ್ಟಿಂಗ್ಸ್ ಅನ್ನ ಸೆಟ್ ಮಾಡ್ಕೋಬೇಕು ಅನ್ನೋದು. ಮೊದಲು ನಮ್ಗೆ ಆಪ್ಷನ್ ಎಲ್ಲಿ ಸಿಗುತ್ತೆ, GST ಟ್ಯಾಕ್ಸ್, ಎನೇಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಮೊದಲು ನಾವು GST ಅಂದ್ರೆ ಏನು ಅಂತ ನೋಡೋಣ, ನಂತರ ನಾವು ಆ ಆಪ್ಷನ್ಗೆ ಎಸ್ ಆರ್ ನೋ ಕೊಡ್ಬೇಕಾಗತ್ತೆ. ನಾವಿಲ್ಲಿ ಮೊದಲು ನೋಡ್ಬೇಕಾಗುತ್ತೆ ಟ್ಯಾಕ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಟ್ಯಾಕ್ಸ್ ಗಳು ಬರುತ್ತೆ, ಆ ಟ್ಯಾಕ್ಸ್ ಗಳು ಯಾವ್ದ್ಯಾವ್ದು ಅಂತ. ನಂತರ GST ಟ್ಯಾಕ್ಸ್ ಅಲ್ಲಿ ಯಾವ ಒಂದು ಟ್ಯಾಕ್ಸ್ ಗಳು ಬರುತ್ತೆ ಅಂತ ನಾವಿಲ್ಲಿ ಮೊದಲು ತಿಳ್ಕೊಬೇಕಾಗುತ್ತೆ. ನಂತರ ನಮಗೆ ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಟೈಪ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ನಾವು ಮೇನ್ ಆಗಿ 2 ಟೈಪ್ಸ್ ಆಫ್ ಟ್ಯಾಕ್ಸ್ ಅನ್ನ ನೋಡ್ತೀವಿ. ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಷನ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್, ಇನ್ಹೆರಿಟೆನ್ಸ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ನಂತರ ವೆಲ್ತ್ ಟ್ಯಾಕ್ಸ್, ಇನ್ನು ಕೆಲವೊಂದು ಟ್ಯಾಕ್ಸ್ ಗಳು ಇಲ್ಲಿ ಬರುತ್ತೆ. ನಾನಿಲ್ಲಿ ಕೆಲವೇ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನಾವು ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್ ಇವುಗಳನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ನಾವು GST ಟ್ಯಾಕ್ಸ್ ಅನ್ನ ನೋಡ್ತಾ ಹೋದ್ರೆ ಯಾವ ಒಂದು ಟ್ಯಾಕ್ಸ್ ಗಳನ್ನ ನಾವಿಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ, ಆ ಇಂಡೈರೆಕ್ಟ್ ಟ್ಯಾಕ್ಸ್ ಗಳಿಗೆ ನಾವಿಲ್ಲಿ GST ಟ್ಯಾಕ್ಸ್ ಅಂತೇಳಿ ಕರಿತೀವಿ. GST ಟ್ಯಾಕ್ಸ್ ಅಂಡರ್ ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಗಳು ಬರುತ್ತೆ. ಎಲ್ಲಾ ಇಂಡೈರೆಕ್ಟ್ ಟ್ಯಾಕ್ಸ್ ಗಳನ್ನ GST ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ಇಲ್ಲಿ ಸಪರೇಟ್ ಆಗಿ ಇರುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಮುಂಚೆ ಯಾವ ರೀತಿಯಾಗಿ ನಾವು ಪೇ ಮಾಡ್ತಾ ಇದ್ದು ಅದೇ ರೀತಿಯಾಗಿ ನಾವಿಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ನಾವಿಲ್ಲಿ ಇಯರ್ಲಿ ನಮ್ಮ ಪರ್ಸನಲ್ ಇನ್ಕಮ್ ಅನ್ನ ನೋಡ್ತಾ ಹೋದ್ರೆ ನಾವು ನಮ್ಮ ಪರ್ಸನಲ್ ಇನ್ಕಮ್ಗೆ ಗೌರ್ಮೆಂಟ್ ಗೆ ಪೇ ಮಾಡುವಂತಹ ಟ್ಯಾಕ್ಸ್ ಅನ್ನ ನಾವಿಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ನಮಗೆ ವರ್ಷಕ್ಕೆ ಬರುವಂತಹ ಇನ್ಕಮ್ 5 ಲಕ್ಷದ ಒಳಗಡೆ ಇದ್ರೆ ನಾವು ಆ ದುಡ್ಡಿಗೆ ಟ್ಯಾಕ್ಸ್ ಅನ್ನ ಕಟ್ಟೋ ಹಾಗಿಲ್ಲ. ನಾವೀಗ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ರೆ 10 ಲಕ್ಷ ಸ್ಯಾಲರಿ ಇದೆ ಅಥವಾ 20 ಲಕ್ಷ ಸ್ಯಾಲರಿ ಇದೆ ವರ್ಷಕ್ಕೆ, ಈ ರೀತಿಯಾಗಿ ಇದ್ದಾಗ ನಾವು 10%, 15%, 20%, 30% ವರೆಗೂ ನಾವಿಲ್ಲಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ವರ್ಷಕ್ಕೆ 15 ಲಕ್ಷದ ಮೇಲೆ ನಮ್ಗೆ ಇನ್ಕಮ್ ಬರ್ತಾ ಇದೆ ಅಥವಾ ನಾವಿಲ್ಲಿ ಸ್ಯಾಲರಿಯನ್ನ ತಗೊಳ್ತಾ ಇದೀವಿ ಅಂದ್ರೆ 30% ಟ್ಯಾಕ್ಸ್ ಅನ್ನ ನಾವಿಲ್ಲಿ ಗೌರ್ಮೆಂಟ್ಗೆ ಕಟ್ಟಬೇಕಾಗುತ್ತೆ. 1 ಲಕ್ಷ ಸ್ಯಾಲರಿ ನಮ್ಗೆ ಇಲ್ಲಿ ಬಂದ್ರೆ ಅದರಲ್ಲಿ 30,000 ಟ್ಯಾಕ್ಸ್ ಅನ್ನ ನಾವು ಗೌರ್ಮೆಂಟ್ಗೆ ಕೊಡ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ. ಅಥವಾ ಯಾವುದೇ ಪ್ರಾಪರ್ಟಿ ಟ್ಯಾಕ್ಸ್ ಇರಬಹುದು, ಪ್ರಾಪರ್ಟಿ ಟ್ಯಾಕ್ಸ್ ಸಹ ಯಾವ ಪ್ಲೇಸ್ ಅಲ್ಲಿ ನಮ್ಮ ಪ್ರಾಪರ್ಟಿ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಳ್ಳಿಗಳಲ್ಲಿ ಪ್ರಾಪರ್ಟಿ ಇದ್ದಾಗ ಅದರ ಮೇಲಿನ ಟ್ಯಾಕ್ಸ್ ಇಲ್ಲಿ ಕಡಿಮೆ ಇರುತ್ತೆ, ಸಿಟಿಗಳಲ್ಲಿ ಇದ್ದಾಗ ಅದರ ಟ್ಯಾಕ್ಸ್ ಇಲ್ಲಿ ಹೆಚ್ಚಾಗಿರುತ್ತೆ. ಈ ರೀತಿಯಾಗಿ ಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ನಾವು ಪೇ ಮಾಡಬೇಕಾಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಗಳಲ್ಲಿ ಇಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದ್ರೆ ನಾವಿಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಏನು ಟ್ಯಾಕ್ಸ್ ಗಳನ್ನ ಕರಿತೀವಿ, ಈ ಟ್ಯಾಕ್ಸ್ ಗಳನ್ನ GST ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು GST ಟ್ಯಾಕ್ಸ್ ಅಲ್ಲಿ ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್ ಈ ರೀತಿಯಾದ ಇಂಡೈರೆಕ್ಟ್ ಟ್ಯಾಕ್ಸ್ ಗಳನ್ನ GST ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನಂತರ ಟೈಪ್ಸ್ ಆಫ್ GST ಟ್ಯಾಕ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋದ್ರೆ GST ಟ್ಯಾಕ್ಸ್ ಅಲ್ಲೂ ಸಹ ಡಿವೈಡ್ ಮಾಡಿದ್ದಾರೆ. CGST ಟ್ಯಾಕ್ಸ್, SGST ಟ್ಯಾಕ್ಸ್, IGST ಟ್ಯಾಕ್ಸ್, ನಂತರ UTGST ಟ್ಯಾಕ್ಸ್. CGST ಟ್ಯಾಕ್ಸ್ ಅಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್,
ಅಥವಾ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಅಂತೇಳಿ ನಾವಿಲ್ಲಿ ಕರಿಬಹುದು. SGST ಟ್ಯಾಕ್ಸ್ ಅಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಅಂತೇಳಿ ನಾವಿಲ್ಲಿ ಕರಿಬಹುದು. IGST ಟ್ಯಾಕ್ಸ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಥವಾ ಇಂಟರ್ ಸ್ಟೇಟ್ ಟ್ಯಾಕ್ಸ್ ಅಂತೇಳಿ ನಾವಿಲ್ಲಿ ಕರಿಬಹುದು, ಅಥವಾ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತೇಳಿ ಸಹ ನಾವಿಲ್ಲಿ ಕರಿತೀವಿ. ಇಲ್ಲಿ ನಾವು ಮೈನ್ ಆಗಿ GST ಯಲ್ಲಿ CGST, SGST ಮತ್ತು IGST ಟ್ಯಾಕ್ಸ್ ಗಳನ್ನ ನೋಡ್ತೀವಿ. UTGST ಕೆಲವೇ ಪ್ಲೇಸ್ ಅಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ನಾವಿಲ್ಲಿ ಭಾರತದ ಕೇಂದ್ರಾಡಳಿತ ಪ್ರದೇಶಗಳಂತೇಳಿ ಯಾವ ಒಂದು ಪ್ರದೇಶಗಳಿಗೆ ನಾವಿಲ್ಲಿ ಕರಿತೀವಿ, ಆ ಪ್ರದೇಶಗಳಲ್ಲಿ ಮಾತ್ರ UTGST ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಉಳಿದ ಟ್ಯಾಕ್ಸ್ ಗಳು ಇಲ್ಲಿ ಅಪ್ಲಿಕೇಬಲ್ ಆಗುದಿಲ್ಲ. ಎಕ್ಸಾಂಪಲ್ ಡೆಲ್ಲಿ, ಜಮ್ಮು ಅಂಡ್ ಕಾಶ್ಮೀರ್, ಪಾಂಡಿಚೇರಿ ಈ ಪ್ಲೇಸ್ ಗಳನ್ನ ನಾವಿಲ್ಲಿ ತಗೋಬಹುದು. ಯಾವ ಒಂದು ಪ್ರದೇಶಗಳು ಕೇಂದ್ರಾಡಳಿತಕ್ಕೆ ಒಳಪಟ್ಟಿದೆ ಆ ಪ್ರದೇಶಗಳಲ್ಲಿ ನಾವು UTGST ಟ್ಯಾಕ್ಸ್ ಅನ್ನ ಹಾಕಬೇಕಾಗುತ್ತೆ. ಇಲ್ಲಿ ನಾವು ಸೇಮ್ ಸ್ಟೇಟ್ ಅಲ್ಲಿ ನಾವಿಲ್ಲಿ ಕರ್ನಾಟಕದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂದಾಗ ಯಾವುದೇ ಒಂದು ಗೂಡ್ಸ್ ಅನ್ನ ನಾವು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಕರ್ನಾಟಕದಲ್ಲೇ ನಾವಿಲ್ಲಿ ಸೇಲ್ ಮಾಡ್ತಾ ಇದೀವಿ ಅಂದಾಗ 2 ಟೈಪ್ಸ್ ಆಫ್ ಟ್ಯಾಕ್ಸ್ ಅನ್ನ ನಾವು ಕೊಡಬೇಕಾಗುತ್ತೆ. CGST ಟ್ಯಾಕ್ಸ್ ನಂತರ SGST ಟ್ಯಾಕ್ಸ್. CGST ಟ್ಯಾಕ್ಸ್ ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಕೊಡಬೇಕು, SGST ಟ್ಯಾಕ್ಸ್ ಸ್ಟೇಟ್ ಗವರ್ಮೆಂಟ್ ಗೆ ನಾವಿಲ್ಲಿ ಕೊಡಬೇಕಾಗುತ್ತೆ. ಎಕ್ಸಾಂಪಲ್ ನಾವು 12% ಟ್ಯಾಕ್ಸ್ ಇರುವಂತಹ ಯಾವುದೇ ಒಂದು ಗೂಡ್ಸ್ ಅನ್ನ ಸೇಲ್ ಮಾಡಿದಾಗ ನಾವಿಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ 6%, 6%. 6% ಅನ್ನ ನಾವಿಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಗೆ ಕೊಡ್ತೀವಿ, 6% ಅನ್ನ ಸ್ಟೇಟ್ ಗವರ್ಮೆಂಟ್ ಗೆ ಕೊಡ್ತೀವಿ. ಅದೇ ರೀತಿಯಾಗಿ ನಾವು ಇಂಟರ್ ಸ್ಟೇಟ್ ಗೆ ಸೇಲ್ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ರಾಜ್ಯಕ್ಕೆ ನಾವಿಲ್ಲಿ ಸೇಲ್ ಮಾಡ್ತಾ ಇದೀವಿ ಅಂದಾಗ IGST ಟ್ಯಾಕ್ಸ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. 12% ಟ್ಯಾಕ್ಸ್ ಇರುವಂತಹ ಯಾವುದೇ ಒಂದು ಗೂಡ್ಸ್ ಅನ್ನ ನಾವಿಲ್ಲಿ ಸೇಲ್ ಮಾಡಿದಾಗ ಆ ಟ್ಯಾಕ್ಸ್ ಸೆಂಟ್ರಲ್ ಗವರ್ಮೆಂಟ್ ತಗೊಳುತ್ತೆ. ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ IGST ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಗೆ 6% ಟ್ಯಾಕ್ಸ್ ಹೋಗುತ್ತೆ. ಇನ್ನು ಉಳಿದ 6% ಅನ್ನ ನಾವು ಯಾವ ಸ್ಟೇಟ್ ಗೆ ಸೇಲ್ ಮಾಡಿರ್ತೀವಿ ಆ ಸ್ಟೇಟ್ ಗೆ ಕೊಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ IGST ಟ್ಯಾಕ್ಸ್ ಅನ್ನ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ UTGST ಟ್ಯಾಕ್ಸ್. ಎಕ್ಸಾಂಪಲ್ ಇಲ್ಲಿ ಡೆಲ್ಲಿಯನ್ನ ನಾವಿಲ್ಲಿ ತಗೊಂಡ್ರೆ ಡೆಲ್ಲಿಯಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ಡೆಲ್ಲಿಯಲ್ಲಿ ಸೇಲ್ ಆಗ್ತಾ ಇದೆ ಅಂದಾಗ ಅಲ್ಲಿ UTGST ಟ್ಯಾಕ್ಸ್ ಅನ್ನ ಹಾಕಬೇಕಾಗುತ್ತೆ. ಅಲ್ಲಿ SGST ಟ್ಯಾಕ್ಸ್, CGST ಈ ರೀತಿಯಾದ ಟ್ಯಾಕ್ಸ್ ಗಳು ಇರೋದಿಲ್ಲ. ನಂತರ GST ಟ್ಯಾಕ್ಸ್ ಅಲ್ಲಿ ನಾವು ಎಷ್ಟು ಟೈಪ್ಸ್ ಆಫ್ ಟ್ಯಾಕ್ಸ್ ಇದೆ ಅಂತ ನೋಡೋದಾದ್ರೆ 5%, 12%, 18%, ನಂತರ 28% ಟ್ಯಾಕ್ಸ್ ಅನ್ನ ನಾವಿಲ್ಲಿ ನೋಡಬಹುದು. ಇನ್ನು ಕೆಲವು ಸರ್ವಿಸ್ಗೆ 0% ಟ್ಯಾಕ್ಸ್ ಸಹ ಇದೆ. ಆ ಸರ್ವಿಸ್ ಗಳಿಗೆ ಇಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ಹಾಕುದಿಲ್ಲ. ಎಕ್ಸಾಂಪಲ್ ನಾವಿಲ್ಲಿ ಯಾವುದೇ ಚಾರಿಟೇಬಲ್ ಟ್ರಸ್ಟ್ ಅನ್ನ ತಗೋಬಹುದು, ಅಥವಾ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಈ ರೀತಿಯಾದವುಗಳನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅವುಗಳಿಗೆ ಯಾವುದೇ ಟ್ಯಾಕ್ಸ್ ಅನ್ನ ಗವರ್ಮೆಂಟ್ ಇಲ್ಲಿ ಹಾಕುದಿಲ್ಲ. ಈ ರೀತಿಯಾಗಿ ನಾವು GST ಅಲ್ಲಿ ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ನಾವಿಲ್ಲಿ ಈ ರೀತಿಯಾದ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಈ ಆಪ್ಷನ್ ಗೆ ನಾವಿಲ್ಲಿ ಎಸ್ ಅನ್ನ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ನಾವಿಲ್ಲಿ ನೋ ಕೊಡಬಹುದು. ನಾನಿಲ್ಲಿ ಎಸ್ ಅನ್ನ ಕೊಡ್ತಾ ಇದ್ದೀನಿ. ಎಂಟರ್ ಸೆಟ್ ಆಲ್ಟರ್ GST ಡೀಟೇಲ್ಸ್ ನಮ್ಗಿಲ್ಲಿ ಸಿಗುತ್ತೆ. ಎಸ್ ಅನ್ನ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು GST ಡೀಟೇಲ್ಸ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಸ್ಟೇಟ್, ಯಾವ ಸ್ಟೇಟ್ ನಾವಿಲ್ಲಿ ಸರಿಯಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ರಿಜಿಸ್ಟ್ರೇಷನ್ ಟೈಪ್ ನಮಗಿಲ್ಲಿ ಆಪ್ಷನ್ ಸಿಗುತ್ತೆ. ಕಂಪೋಸಿಷನ್ ಅಂಡ್ ರೆಗ್ಯುಲರ್, ಯಾವ ಆಪ್ಷನ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮಗಿಲ್ಲಿ ಸಿಗುತ್ತೆ ಆಕ್ಸೆಸ್ ಆಫ್ ಅದರ್ ಟೆರಿಟರಿ, ಯಾವ ಒಂದು ಪ್ರದೇಶಗಳಿಗೆ UTGST ಟ್ಯಾಕ್ಸ್ ಅನ್ನ ನೀವಿಲ್ಲಿ ಪೇ ಮಾಡೋ ಆಗಿದ್ರೆ ನೀವಿಲ್ಲಿ ಎಸ್ ಆಪ್ಷನ್ ಅನ್ನ ಕೊಡಬಹುದು. GST ಅಪ್ಲಿಕೇಬಲ್ ಫ್ರಮ್, ಯಾವ ಒಂದು ತಿಂಗಳಿಂದ, ಯಾವ ಒಂದು ಮಂತ್ ಇಂದ, ಯಾವ ಇಯರ್ ಇಂದ ನೀವಿಲ್ಲಿ GST ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದೀರಾ ಆ ಡೇಟ್ ಅನ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ನಂತರ GST ಟಿನ್ ನಂಬರ್, GST ನಂಬರ್, ನೀವು GST ನಂಬರ್ ಅನ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ ಆ ನಂಬರ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಇದೆ, ನೀವು ನೋಡ್ಕೋಬೇಕಾಗುತ್ತೆ. ನೀವಿಲ್ಲಿ GST ರಿಜಿಸ್ಟ್ರೇಷನ್ ಮಾಡಿದಾಗ ಈ ಡೀಟೇಲ್ಸ್ ಗಳೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ ಎ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಎಕ್ಸೆಪ್ಟ್ ಆಲ್, ಎಸ್ ಆಪ್ಷನ್ ಇಲ್ಲಿ ಬಂದಿದೆ ನೀವು ನೋಡಬಹುದು, ಅಥವಾ ಎಂಟರ್ ಮಾಡಿ ನೀವು ಎಕ್ಸೆಪ್ಟ್ ಸಹ ಮಾಡಬಹುದು. ಎರಡು ಆಪ್ಷನ್ ಇಲ್ಲಿ ಸೇಮ್ ಆಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಎನೇಬಲ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ವ್ಯಾಟ್. ಈಗ ನಾವು ವ್ಯಾಟ್ ಅಂದ್ರೆ ಏನು ಅಂತ ನೋಡ್ಬೇಕಾಗಿದೆ.
ಈಗ ನಾವು GST ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. GST ಟ್ಯಾಕ್ಸ್ ಅನ್ನ ನಾವು ಪೇ ಮಾಡಬೇಕಾಗುತ್ತೆ, ಅಂದ್ರೆ ಗ್ರಾಹಕರು ನಾವಿಲ್ಲಿ ಯಾವುದೇ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಾಗ ನಾವಿಲ್ಲಿ GST ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಆದ್ರೆ ನಮಗೆ ಯಾರು ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರೆ ಅವರಿಲ್ಲಿ GST ಟ್ಯಾಕ್ಸ್ ಅನ್ನ ಪೇ ಮಾಡೋದಿಲ್ಲ, ಅವರು ಬೇರೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಾರೆ. ನಾವಿಲ್ಲಿ ಯಾವುದೇ ಒಂದು ಕಂಪನಿಯನ್ನ ಎಕ್ಸಾಂಪಲ್ ಆಗಿ ನೋಡಿದ್ರೆ, ಅದೇ ಕಂಪನಿಯಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾಗ ಬೇರೆ ಟ್ಯಾಕ್ಸ್ ಅನ್ನ ಅವರಿಲ್ಲಿ ಪೇ ಮಾಡಬೇಕಾಗುತ್ತೆ. ನಮಗೆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದಾಗ ನಮಗೆ GST ಟ್ಯಾಕ್ಸ್ ಅನ್ನ ಹಾಕ್ತಾರೆ, ಆದ್ರೆ ಗೌರ್ಮೆಂಟ್ ಗೆ ಅವರು ಬೇರೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಜೊತೆಗೆ ನಾವು ಕೊಟ್ಟಂತಹ GST ಟ್ಯಾಕ್ಸ್ ಸಹ ಅವರು ಗೌರ್ಮೆಂಟ್ ಗೆ ಪೇ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಬಿಸ್ನೆಸ್ ಅಲ್ಲಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಾವು GST ಟ್ಯಾಕ್ಸ್ ಅಂದ್ರೆ ನಾರ್ಮಲ್ ನಾವು ಜನಗಳು ಪೇ ಮಾಡುವಂತಹ ಟ್ಯಾಕ್ಸ್ ಅನ್ನ ನಾವಿಲ್ಲಿ GST ಟ್ಯಾಕ್ಸ್ ಅಂತೀವಿ. ನಾರ್ಮಲ್ ಜನಗಳು ಮಾತ್ರ GST ಟ್ಯಾಕ್ಸ್ ಅನ್ನ ನಾವು ಗೌರ್ಮೆಂಟ್ ಗೆ ಪೇ ಮಾಡ್ತೀವಿ. ನಾವಿಲ್ಲಿ ವ್ಯಾಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಾವಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ನಾನಿಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ನಾವಿಲ್ಲಿ 100 ರೂಪಾಯಿಯ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಾಗ ನಾವಿಲ್ಲಿ 5 ರೂಪೀಸ್ ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ ಗೆ ಪೇ ಮಾಡಬೇಕಾಗುತ್ತೆ. ಅದೇ ಪ್ರಾಡಕ್ಟ್ ಅನ್ನ ನಾವಿಲ್ಲಿ 300 ರೂಪೀಸ್ಗೆ ಸೇಲ್ ಮಾಡ್ತಾ ಇದೀವಿ. ನಾವಿಲ್ಲಿ 100 ರೂಪಾಯಿಗೆ 5 ರೂಪಾಯಿ ಟ್ಯಾಕ್ಸ್ ಅನ್ನ ಪೇ ಮಾಡಿದೀವಿ ಅಂದಾಗ 300 ರೂಪಾಯಿಗೆ ನಾವಿಲ್ಲಿ 15 ರೂಪಾಯಿ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಟೋಟಲ್ ಆಗಿ ನಾವು 315 ರೂಪಾಯಿಗೆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇದೀವಿ. ಇಲ್ಲಿ ನಮ್ಗೆ 210 ರೂಪಾಯಿ ಪ್ರಾಫಿಟ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಾವು 315 ರೂಪಾಯಿಯಲ್ಲಿ 105 ರೂಪಾಯಿಯನ್ನ ಮೈನಸ್ ಮಾಡಬೇಕಾಗುತ್ತೆ. ಟೋಟಲ್ ನಮ್ಗೆ ಪ್ರಾಫಿಟ್ ಇಲ್ಲಿ 210 ರೂಪಾಯಿ ಬರ್ತಾ ಇದೆ. ನಾವಿಲ್ಲಿ 210 ರೂಪಾಯಿ ನಮಗೆ ಯಾವ ಪ್ರಾಫಿಟ್ ಬಂದಿದೆ, ಈ ಪ್ರಾಫಿಟ್ ಅಮೌಂಟ್ ಗೆ ನಾವಿಲ್ಲಿ ಗೌರ್ಮೆಂಟ್ ಗೆ ಮತ್ತೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ನಾವಿಲ್ಲಿ 5 ರೂಪಾಯಿ ಟ್ಯಾಕ್ಸ್ ಅನ್ನ ಆಲ್ರೆಡಿ ಪೇ ಮಾಡಿದೀವಿ. ಈಗ ನಾವು 200 ರೂಪಾಯಿಗೆ ಆಗುವಂತಹ ಟ್ಯಾಕ್ಸ್ 10 ರೂಪಾಯಿಯನ್ನ ನಾವಿಲ್ಲಿ ಗೌರ್ಮೆಂಟ್ ಗೆ ಪೇ ಮಾಡಬೇಕಾಗುತ್ತೆ. ಈ 10 ರೂಪಾಯಿಯನ್ನ ನಾವಿಲ್ಲಿ ಗೌರ್ಮೆಂಟ್ ಗೆ ಪೇ ಮಾಡ್ತೀವಿ. ಈ ಟ್ಯಾಕ್ಸ್ ಅನ್ನ ನಾವಿಲ್ಲಿ ವ್ಯಾಟ್ ಅಂತೇಳಿ ಕರಿತೀವಿ. ಯಾವುದೇ ಒಂದು ಬಿಸ್ನೆಸ್ ಅನ್ನ ನಾವಿಲ್ಲಿ ತಗೋಬಹುದು. ಎಕ್ಸಾಂಪಲ್ ನಾವಿಲ್ಲಿ ಬೇರೆ ಕಡೆಯಿಂದ ಕಂಪ್ಯೂಟರ್ ನ 10,000 ರೂಪಾಯಿಗೆ ತಗೊಂಡು ಬಂದು ಬೇರೆಯವರಿಗೆ 20,000 ರೂಪಾಯಿಗೆ ಸೇಲ್ ಮಾಡ್ತೀವಿ ಅಂದಾಗ 10,000 ರೂಪಾಯಿಗೆ 100 ರೂಪಾಯಿ ಟ್ಯಾಕ್ಸ್ ಆದ್ರೆ 100 ರೂಪಾಯಿ ಟ್ಯಾಕ್ಸ್ ಅನ್ನ ನಾವು ಆಲ್ರೆಡಿ ಗೌರ್ಮೆಂಟ್ ಗೆ ಪೇ ಮಾಡಿದ್ದೀವಿ. ನಾವು ಕಸ್ಟಮರ್ ಮೇಲೆ ಈಗ 200 ರೂಪಾಯಿ ಟ್ಯಾಕ್ಸ್ ಅನ್ನ ಹಾಕಿದಾಗ ಅದರಲ್ಲಿ 100 ರೂಪಾಯಿ ಮಾತ್ರ ನಾವು ಗೌರ್ಮೆಂಟ್ ಗೆ ಪೇ ಮಾಡಬೇಕಾಗುತ್ತೆ. ಯಾಕಂದ್ರೆ 200 ರೂಪಾಯಿ ಟ್ಯಾಕ್ಸ್ ಅಲ್ಲಿ 100 ರೂಪಾಯಿ ನಾವು ಮೊದಲೇ ಪೇ ಮಾಡಿರ್ತೀವಿ. ಈ ಟ್ಯಾಕ್ಸ್ ಅನ್ನ ನಾವಿಲ್ಲಿ ವ್ಯಾಟ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ರೀಸೆಲ್ಲಿಂಗ್ ಬಿಸ್ನೆಸ್ ನೀವು ಮಾಡ್ತಾ ಇದ್ರೆ ಈ ಆಪ್ಷನ್ ಗೆ ನೀವಿಲ್ಲಿ ಎಸ್ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ನೀವಿಲ್ಲಿ ನೋ ಕೊಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಎನೇಬಲ್ ಎಕ್ಸೈಸ್ ಟ್ಯಾಕ್ಸ್. ಎಕ್ಸೈಸ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಇಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಹಾಕುವಂತ ಟ್ಯಾಕ್ಸ್ ಅನ್ನ ಇಲ್ಲಿ ಎಕ್ಸೈಸ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಯಾವುದೇ ಒಂದು ಕಂಪನಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಅಂದ್ರೆ ಅದರ ಮೇಲೆ ನಾವಿಲ್ಲಿ ಎಕ್ಸೈಸ್ ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಇಲ್ಲಿ ನಾವು ಡೀಟೇಲ್ ಆಗಿ ಎಕ್ಸೈಸ್ ಟ್ಯಾಕ್ಸ್ ಅನ್ನ ನೋಡ್ತಾ ಹೋದ್ರೆ ಎಲ್ಲಾ ಪ್ರಾಡಕ್ಟ್ ಗಳ ಮೇಲೆ ನಾವಿಲ್ಲಿ ಎಕ್ಸೈಸ್ ಟ್ಯಾಕ್ಸ್ ಅನ್ನ ಹಾಕುದಿಲ್ಲ. ಕೆಲವೇ ಒಂದು ಪ್ರಾಡಕ್ಟ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಮಾತ್ರ ನಾವಿಲ್ಲಿ ಎಕ್ಸೈಸ್ ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ಆಲ್ಕೋಹಾಲ್ ಇರಬಹುದು, ಟೊಬ್ಯಾಕೋ ಇರಬಹುದು, ಗ್ಯಾಸೋಲಿನ್, ಮೀಟ್, ಈ ರೀತಿಯಾದ ಕೆಲವೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಮೇಲೆ ಎಕ್ಸೈಸ್ ಟ್ಯಾಕ್ಸ್ ಅನ್ನ ಹಾಕ್ತಿವಿ. ನಾವಿಲ್ಲಿ ಯಾವುದೇ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಮೇಲೆ ಎಕ್ಸೈಸ್ ಟ್ಯಾಕ್ಸ್ ಅನ್ನ ಹಾಕುದಿಲ್ಲ. ಇನ್ನು ಹಲವಾರು ಕಂಪನಿಗಳು ಇಲ್ಲಿ ಬರುತ್ತೆ. ಟೋಟಲ್ ಆಗಿ ನಾವು ಕೆಲವೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುವಂತಹ ಕಂಪನಿಗಳ ಮೇಲೆ ಎಕ್ಸೈಸ್ ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಈ ರೀತಿಯಾಗಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂದಾಗ ಆ ಪ್ರಾಡಕ್ಟ್ ಗೆ ನಾವಿಲ್ಲಿ ಎಕ್ಸೈಸ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ ಅನ್ನೋ ಹಾಗಿದ್ರೆ ಈ ಆಪ್ಷನ್ ಗೆ ನೀವಿಲ್ಲಿ ಎಸ್ ಅನ್ನ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ನೀವಿಲ್ಲಿ ನೋ ಕೊಡ್ಬೇಕಾಗುತ್ತೆ. ನಂತರ ಸೆಟ್ ಆಲ್ಟರ್ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾವು ಎಕ್ಸೈಸ್ ಟ್ಯಾಕ್ಸ್ ಅನ್ನ ಪೇ ಮಾಡೋ ಹಾಗಿದ್ರೆ ಅದರ ಡೀಟೇಲ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೆಟ್ ಆಲ್ಟರ್ ವ್ಯಾಟ್ ಡೀಟೇಲ್ಸ್, ಇಲ್ಲೂ ಸಹ ಅದೇ ರೀತಿಯಾಗಿ ನಾವಿಲ್ಲಿ ವ್ಯಾಟ್ ಅನ್ನ ಪೇ ಮಾಡ್ತೀವಿ ಅನ್ನೋ ಹಾಗಿದ್ರೆ ವ್ಯಾಟ್ ಡೀಟೇಲ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಈ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎನೇಬಲ್ ಸರ್ವಿಸ್ ಟ್ಯಾಕ್ಸ್. ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಯಾವುದೇ ಸರ್ವಿಸ್ ಅನ್ನ ನಾವಿಲ್ಲಿ ತಗೋಬಹುದು. ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತಿರಬಹುದು, ಬೈಕ್ ಸರ್ವಿಸ್, ಕಾರ್ ಸರ್ವಿಸ್ ಅಂತೇಳಿ ನಾವು ಕರಿತೀವಿ. ಅಥವಾ ಟಿವಿ ಏನೋ ರಿಪೇರ್ ಆಗಿದೆ ಅದನ್ನ ನಾವಿಲ್ಲಿ ರಿಪೇರ್ ಮಾಡಿಸಿದಾಗ ಅದನ್ನ ನಾವಿಲ್ಲಿ ಸರ್ವಿಸ್ ಅಂತೇಳಿ ಕರಿತೀವಿ. ಅಥವಾ ರೆಫ್ರಿಜಿರೇಟರ್ ಇರಬಹುದು, ವಾಷಿಂಗ್ ಮಷಿನ್ ಇರಬಹುದು, ಅಥವಾ ಕಂಪ್ಯೂಟರ್ ಅಲ್ಲಿ ಕೆಟ್ಟೋಗಿದೆ ಅಂದಾಗ ನಾವು
ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋಗ್ಬೇಕಂತ ಹೇಳ್ತೀವಿ. ಅದನ್ನ ನಾವಿಲ್ಲಿ ಸರ್ವಿಸ್ ಅಂತೀವಿ. ಯಾವುದೇ ಮೊಬೈಲ್ ರಿಪೇರನ್ನ ನಾವಿಲ್ಲಿ ಸರ್ವಿಸ್ ಅಂತೇಳಿ ಕರಿತೀವಿ. ಅಥವಾ ಯಾವುದೇ ಹಾಸ್ಪಿಟಲ್ಗೆ ನಾವಿಲ್ಲಿ ಹೋದಾಗ ಅದನ್ನು ಸಹ ನಾವಿಲ್ಲಿ ಸರ್ವಿಸ್ ಅಂತೇಳಿ ಕರಿತೀವಿ. ನಂತರ ಎಜುಕೇಶನ್ ಸಹ ನಾವಿಲ್ಲಿ ಸರ್ವಿಸ್ ಅಂತೇಳಿ ಕರಿತೀವಿ. ಈ ರೀತಿಯಾದ ಟ್ಯಾಕ್ಸ್ ಅನ್ನ ನೀವು ಗೌರ್ಮೆಂಟ್ಗೆ ಪೇ ಮಾಡೋ ಹಾಗಿದ್ರೆ ಈ ಆಪ್ಷನ್ಗೆ ನೀವಿಲ್ಲಿ ಎಸ್ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ನೀವಿಲ್ಲಿ ನೋ ಕೊಡಬಹುದು. ಸರ್ವಿಸ್ ಟ್ಯಾಕ್ಸ್ ಅನ್ನ ಪೇ ಮಾಡೋ ಹಾಗಿದ್ರೆ ಸರ್ವಿಸ್ ಟ್ಯಾಕ್ಸ್ ಡೀಟೇಲ್ಸ್ ಅನ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಸಿಗುತ್ತೆ ಎನೇಬಲ್ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್, ಅಂದ್ರೆ TDS ಟ್ಯಾಕ್ಸ್. ಇಲ್ಲಿ ನಾವು ಯಾವುದೇ ಒಂದು ಬಿಸ್ನೆಸ್ ಇರಬಹುದು ಅಥವಾ ನಾವಿಲ್ಲಿ ಯಾವುದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರಬಹುದು. ನಮಗೆ ಬರುವಂತಹ ಇನ್ಕಮ್ ಅಲ್ಲಿ ನಾವು ಮಂತ್ಲಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ನಾವಿಲ್ಲಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಆ ಟ್ಯಾಕ್ಸ್ ಅನ್ನ ನಾವಿಲ್ಲಿ TDS ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ಯಾವುದೇ ಒಂದು ಕಂಪನಿಯ ಓನರ್ ಅನ್ನ ತಗೊಂಡ್ರೆ ಆ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಪ್ರಾಡಕ್ಟ್ಗೆ ನಾವಿಲ್ಲಿ ಎಕ್ಸೈಸ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ. ನಂತರ ಆ ಗೂಡ್ಸ್ ಅನ್ನ ನಾವಿಲ್ಲಿ ಬೇರೆಯವರಿಗೆ ಸೇಲ್ ಮಾಡಿದ ನಂತರ ಅದರ GST ಟ್ಯಾಕ್ಸ್ ಅನ್ನ ನಾವಿಲ್ಲಿ ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಆದರೆ 2 ಟ್ಯಾಕ್ಸ್ ಅನ್ನ ಕಳೆದು ನಮಗೆ ಏನು ಪ್ರಾಫಿಟ್ ಬರುತ್ತೆ ಆ ಪ್ರಾಫಿಟ್ ಅಮೌಂಟ್ಗೂ ಸಹ ನಾವಿಲ್ಲಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಆ ಟ್ಯಾಕ್ಸ್ ಅನ್ನ ನಾವಿಲ್ಲಿ TDS ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ಯಾವುದೇ IT ಕಂಪನಿಗಳಲ್ಲಿ ವರ್ಕ್ ಮಾಡುವಂತಹ ವರ್ಕರ್ಸ್ ನಾವಿಲ್ಲಿ ತಗೊಂಡಾಗ ಇಯರ್ಲಿ 15 ಲ್ಯಾಕ್ 20 ಲ್ಯಾಕ್ 30 ಲ್ಯಾಕ್ ಸ್ಯಾಲರಿ ಅವ್ರಿಗೆ ಇದ್ದಾಗ ಇಯರ್ ಎಂಡ್ ಅಲ್ಲಿ ನಾವು ಗೌರ್ಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಆ ಟ್ಯಾಕ್ಸ್ ಬೇರೆ ಇರುತ್ತೆ. ಆದ್ರೆ ನಾವಿಲ್ಲಿ ಪ್ರತಿ ತಿಂಗಳು ಸ್ಯಾಲರಿಯಲ್ಲಿ ಅಥವಾ 3 ತಿಂಗಳಿಗೊಮ್ಮೆ ನಾವಿಲ್ಲಿ ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ ಆ ಟ್ಯಾಕ್ಸ್ ಅನ್ನ ನಾವಿಲ್ಲಿ TDS ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಗೌರ್ಮೆಂಟ್ಗೆ TDS ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಯಾವುದೇ ಬಿಸ್ನೆಸ್ ಅನ್ನ ನೀವಿಲ್ಲಿ ಮಾಡ್ತಾ ಇದ್ದಾಗ ಈ ಟ್ಯಾಕ್ಸ್ ಅನ್ನ ನೀವು ಗೌರ್ಮೆಂಟ್ಗೆ ಪೇ ಮಾಡ್ತೀರಾ ಅನ್ನೋ ಆಗಿದ್ರೆ ಈ ಆಪ್ಷನ್ಗೆ ನೀವಿಲ್ಲಿ ಎಸ್ ಅನ್ನ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನೀವಿಲ್ಲಿ ನೋ ಕೊಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎನೇಬಲ್ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್, TCS ಟ್ಯಾಕ್ಸ್. ಇಲ್ಲಿ ನಾವು TCS ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಸೆಲ್ಲರ್ ಗಳಿಗೆ ನಾವಿಲ್ಲಿ ಹಾಕುವಂತಹ ಟ್ಯಾಕ್ಸ್ ಅನ್ನ TCS ಟ್ಯಾಕ್ಸ್ ಅಂತೇಳಿ ಕರಿತೀವಿ. ನಾವಿಲ್ಲಿ ವ್ಯಾಟ್ ಟ್ಯಾಕ್ಸ್ ಅನ್ನ ನೋಡಿದ್ವಿ. ನಾವಿಲ್ಲಿ ಯಾವುದೇ ಸೆಲ್ಲರ್ ಇಲ್ಲಿ ಪೇ ಮಾಡುವಂತಹ ಟ್ಯಾಕ್ಸ್ ಅನ್ನ ನಾವಿಲ್ಲಿ ವ್ಯಾಟ್ ಅಂತೇಳಿ ಕರಿತೀವಿ ಅಂತ ನಾನು ಹೇಳಿದೆ. ಆದ್ರೆ TCS ಟ್ಯಾಕ್ಸ್ ಸಹ ಅದೇ ರೀತಿಯಾಗಿ ಇರುತ್ತೆ. TCS ಟ್ಯಾಕ್ಸ್ ಅನ್ನು ಸಹ ಸೆಲ್ಲರ್ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಆದ್ರೆ TCS ಟ್ಯಾಕ್ಸ್ ಮತ್ತು ವ್ಯಾಟ್ ಟ್ಯಾಕ್ಸ್ ಅಲ್ಲಿ ಡಿಫರೆನ್ಸ್ ಇದೆ. TCS ಟ್ಯಾಕ್ಸ್ ಅನ್ನ ಕೆಲವೇ ಒಂದು ಪ್ರಾಡಕ್ಟ್ ಗಳ ಮೇಲೆ ಮಾತ್ರ ನಾವಿಲ್ಲಿ ಹಾಕ್ತಿವಿ. ಎಲ್ಲಾ ಪ್ರಾಡಕ್ಟ್ ಗಳ ಮೇಲೆ TCS ಟ್ಯಾಕ್ಸ್ ಅನ್ನ ನಾವಿಲ್ಲಿ ಹಾಕೋದಿಲ್ಲ. ಯಾರು TCS ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅವರಿಲ್ಲಿ ವ್ಯಾಟ್ ಅನ್ನ ಪೇ ಮಾಡೋದಿಲ್ಲ. ಯಾರಿಲ್ಲಿ ವ್ಯಾಟ್ ಅನ್ನ ಪೇ ಮಾಡ್ತಾರೆ ಅವರು TCS ಅನ್ನ ಪೇ ಮಾಡೋದಿಲ್ಲ. ಈ ರೀತಿಯಾಗಿ ಟ್ಯಾಕ್ಸ್ ಇಲ್ಲಿ ಇರುತ್ತೆ. ಇಲ್ಲಿ ನಾವು TCS ಟ್ಯಾಕ್ಸ್ ಅನ್ನ ಯಾವ ಒಂದು ಪ್ರಾಡಕ್ಟ್ ಗಳಿಗೆ ಹಾಕ್ತಿವಂತ ನೋಡೋದಾದ್ರೆ ಟಿಂಬರ್ ಇರಬಹುದು, ಅಂದ್ರೆ ಯಾವುದೇ ವುಡ್ ಪ್ರಾಡಕ್ಟ್ ಗಳಿಗೆ ನಾವಿಲ್ಲಿ TCS ಟ್ಯಾಕ್ಸ್ ಅನ್ನ ಹಾಕ್ತಿವಿ. ನಂತರ ಟೆಂಡು ಲೀವ್ಸ್, ನಂತರ ಸ್ಕ್ರಾಪ್ ಇರಬಹುದು. ಈ ರೀತಿಯಾದ ಒಂದು ಪ್ರಾಡಕ್ಟ್ ಗಳಿಗೆ ನಾವಿಲ್ಲಿ TCS ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಈ ರೀತಿಯಾದ ಪ್ರಾಡಕ್ಟ್ ಗಳನ್ನ ನೀವಿಲ್ಲಿ ಸೇಲ್ಸ್ ಅಥವಾ ಪರ್ಚೇಸ್ ಮಾಡ್ತಾ ಇದ್ರೆ ಈ ರೀತಿಯಾದ ಟ್ಯಾಕ್ಸ್ ಅನ್ನ ನೀವಿಲ್ಲಿ ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನೀವಿಲ್ಲಿ ಈ ಆಪ್ಷನ್ಗೆ ನೋ ಕೊಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎನೇಬಲ್ ಪೇರೋಲ್ ಸ್ಟ್ಯಾಟ್ಯುಟರಿ. ಇಲ್ಲಿ ನಾವು ಪೇರೋಲ್ ಸ್ಟ್ಯಾಟ್ಯುಟರಿ ಅಂದ್ರೆ ಪೇರೋಲ್ ಅಂದ್ರೆ ಸ್ಯಾಲರಿ. ನಾವಿಲ್ಲಿ ವರ್ಕರ್ಸ್ ಸ್ಯಾಲರಿಯಿಂದ ESI ಮತ್ತು PF ಅನ್ನ ಕಟ್ ಮಾಡಿದಾಗ ಆ ಅಮೌಂಟ್ ಅನ್ನ ನಾವಿಲ್ಲಿ ಗೌರ್ಮೆಂಟ್ಗೆ ಕೊಡಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ವರ್ಕರ್ಸ್ಗೂ ಸಹ ESI ಅಕೌಂಟ್ ನಂಬರ್, PF ಅಕೌಂಟ್ ನಂಬರ್ ಇರುತ್ತೆ. ಆ ಅಕೌಂಟ್ಗೆ ನಾವಿಲ್ಲಿ ದುಡ್ಡನ್ನ ಪೇ ಮಾಡಬೇಕಾಗುತ್ತೆ. ಆ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪೇರೋಲ್ ಸ್ಟ್ಯಾಟ್ಯುಟರಿ ಆಪ್ಷನ್ಗೆ ಎಸ್ ಅನ್ನ ಕೊಟ್ಟಾಗ ಸೆಟ್ ಆಲ್ಟರ್ ಪೇರೋಲ್ ಸ್ಟ್ಯಾಟ್ಯುಟರಿ ಡೀಟೇಲ್ಸ್ಗೆ ನಾವಿಲ್ಲಿ ಎಸ್ ಅನ್ನ ಕೊಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಕಂಪನಿ ನೇಮ್, ಕಂಪನಿ ಅಕೌಂಟ್ ಗ್ರೂಪ್ ಕೋಡ್, ಕಂಪನಿ ಸೆಕ್ಯೂರಿಟಿ ಕೋಡ್, ಪ್ರಾವಿಡೆಂಟ್ ಫಂಡ್, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇನ್ಕಮ್ ಟ್ಯಾಕ್ಸ್, ಕಂಪನಿಯ ಡೀಟೇಲ್ಸ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ನಿಮ್ಮ ಕಂಪನಿಯಲ್ಲಿ ESI ಅಥವಾ PF ಅನ್ನ ನೀವು ವರ್ಕರ್ಸ್ಗೆ ಕಟ್ ಮಾಡ್ತಾ ಇದ್ದೀರಾ. ನಂತರ ಅವರ ಅಕೌಂಟ್ಗೆ ನೀವಿಲ್ಲಿ ದುಡ್ಡನ್ನ ಪೇ ಮಾಡ್ತಾ ಇದ್ದೀರಾ. ಆ ಡೀಟೇಲ್ಸ್ ಅನ್ನ ನೀವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡ್ತೀರಾ ಅನ್ನೋ ಆಗಿದ್ರೆ ಈ ಆಪ್ಷನ್ಗೆ ನೀವಿಲ್ಲಿ ಎಸ್ ಅನ್ನ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ನೀವಿಲ್ಲಿ ನೋ ಕೊಡಬಹುದು.
ಈ ರೀತಿಯಾಗಿ ನಾವು ನಮ್ಮ ಕಂಪನಿಯ ಬಿಸ್ನೆಸ್ ಯಾವ ರೀತಿಯಾಗಿ ನಡೆಯುತ್ತೆ, ನಾವು ಗೌರ್ಮೆಂಟ್ಗೆ ಯಾವ ರೀತಿಯಾದ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ, ಅದಕ್ಕೆ ಸರಿ ಹೊಂದುವ ಹಾಗೆ ನಾವಿಲ್ಲಿ ಎಸ್ ಸರ್ ನೋ ಕೊಡ್ಬೇಕಾಗುತ್ತೆ. ನಾನಿಲ್ಲಿ ಈ ಆಪ್ಷನ್ಗೆ ನೋ ಕೊಡ್ತಾ ಇದ್ದೀನಿ. ಪ್ಯಾನ್ ಅಥವಾ ಇನ್ಕಮ್ ಟ್ಯಾಕ್ಸ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್, ಎಕ್ಸೆಪ್ಟ್. ಅಕೌಂಟಿಂಗ್ ಫ್ಯೂಚರ್ಸ್ ಎ ಲೆಟರ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇರುವಂತಹ ಆಪ್ಷನ್ ಗಳಿಗೆ ನಾನು ಇಲ್ಲಿ ಎಸ್ ಅನ್ನ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಇಲ್ಲಿ ನೀವು ನೋಡಬಹುದು ಸೆಟ್ ಆಲ್ಟರ್ ಟ್ರಾನ್ಸಾಕ್ಷನ್ ಟೈಪ್, ಈ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್ ಅನ್ನ ನಾನಿಲ್ಲಿ ಕೊಡ್ತೀನಿ. ನೀವಿಲ್ಲಿ ನೋಡಬಹುದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ನಾವು ಚೆಕ್ ಅಥವಾ ಡಿಡಿ ಅಲ್ಲದೇನೆ ಎಟಿಎಂ ಅಥವಾ ಕ್ಯಾಶ್ ಕಾರ್ಡ್ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮುಖಾಂತರ ನಾವಿಲ್ಲಿ ಪೇಮೆಂಟ್ ಅನ್ನ ತಗೊಳ್ತೀವಿ ಅಥವಾ ಕೊಡ್ತೀವಿ ಅನ್ನೋ ಆಗಿದ್ರೆ ಈ ಆಪ್ಷನ್ಗೆ ನೀವಿಲ್ಲಿ ಎಸ್ ಕೊಡಬಹುದು ಅಂತ. ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ, ಯಾವ ಯಾವ ಪೇಮೆಂಟ್ ಅನ್ನ ನೀವಿಲ್ಲಿ ಎಕ್ಸೆಪ್ಟ್ ಮಾಡ್ತೀರಾ ಅಥವಾ ನೀವು ಕೊಡ್ತೀರಾ, ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಟಿಎಂ ಕಾರ್ಡ್ ಇಂದ ನೀವು ಪೇಮೆಂಟ್ ಅನ್ನ ತಗೊಳ್ಳೋ ಹಾಗಿದ್ರೆ ಅಥವಾ ಕೊಡೋ ಹಾಗಿದ್ರೆ ನೀವು ಈ ಆಪ್ಷನ್ಗೆ ಎಸ್ ಅನ್ನ ಕೊಡಬಹುದು. ಕ್ಯಾಶ್, ಚೆಕ್, ಡಿಡಿ, ಕಾರ್ಡ್, ಇಸಿಎಸ್, ಎಲೆಕ್ಟ್ರಾನಿಕ್ ಚೆಕ್, ಎಲೆಕ್ಟ್ರಾನಿಕ್ ಡಿಡಿ ಅಥವಾ ಪಿಒ, ಇ ಫಂಡ್ ಟ್ರಾನ್ಸ್ಫರ್, ಅದರ್, ಇಲ್ಲಿ ಯಾವ ಆಪ್ಷನ್ ಬೇಕು ನೀವು ಇಲ್ಲಿ ಎಸ್ ಕೊಡಬೇಕಾಗುತ್ತೆ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ಎನೇಬಲ್ ಕಂಪನಿ ಲೋಗೋ, ನೀವಿಲ್ಲಿ ನೋಡಬಹುದು. ಎಸ್ ಅನ್ನ ನಾವಿಲ್ಲಿ ಕೊಟ್ಟಾಗ ಡೆಸ್ಟಿನೇಷನ್ ಫೈಲ್ ಅನ್ನ ನಮ್ಗಿಲ್ಲಿ ಕೇಳುತ್ತೆ. ಯಾವ ಒಂದು ಫೋಲ್ಡರ್ ಅಲ್ಲಿ ನಮ್ಮ ಕಂಪನಿಯ ಲೋಗೋ ಇದೆ, ನಾವು ಆ ಫೋಲ್ಡರ್ ಲಿಂಕ್ ಅನ್ನ ಇಲ್ಲಿ ಕೊಟ್ಟಾಗ ನಮ್ಮ ಇನ್ವಾಯ್ಸ್ ಗಳಲ್ಲಿ ಕಂಪನಿಯ ಲೋಗೋ ಬರುತ್ತೆ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ನಂತರ F2 ಇನ್ವೆಂಟರಿ ಫ್ಯೂಚರ್ಸ್, ಇಲ್ಲಿ ಇರುವಂತಹ ಆಪ್ಷನ್ ಗಳನ್ನ ನೀವಿಲ್ಲಿ ನೋಡಬಹುದು. ಎಲ್ಲ ಆಪ್ಷನ್ ಗಳಿಗೂ ನಾನು ಇಲ್ಲಿ ಎಸ್ ಅನ್ನ ಕೊಟ್ಟಿದ್ದೀನಿ. ಈಗ ನಾವು ಕಂಪನಿಯ ಫ್ಯೂಚರ್ ಸೆಟ್ಟಿಂಗ್ಸ್ ಅನ್ನ ಸೆಟ್ ಮಾಡಿ ಆಗಿದೆ. ಅಕೌಂಟಿಂಗ್ ಫ್ಯೂಚರ್ಸ್, ಇನ್ವೆಂಟರಿ ಫ್ಯೂಚರ್ಸ್, ನಂತರ ಸ್ಟ್ಯಾಟ್ಯುಟರಿ ಅಂಡ್ ಟ್ಯಾಕ್ಸೇಷನ್. ಕಂಪನಿಯ ಫ್ಯೂಚರ್ ಸೆಟ್ಟಿಂಗ್ಸ್ ಆದ ನಂತರ ಲೆಡ್ಜರ್ ಕ್ರಿಯೇಷನ್ ಅನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಲೆಡ್ಜರ್ ಕ್ರಿಯೇಷನ್ ಅಂದ್ರೆ ಏನು, ಅದನ್ನ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ.